ಬಾಹ್ಯಾಕಾಶ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಕುತೂಹಲ ಇರತಕ್ಕಂಥವರಿಗೆ ಇದೊಂದು ಪ್ರಶ್ನೆ ಕಾಡ್ತಾ ಇದೆ. 286 ದಿನಗಳ ಬಳಿಕ ಸುನಿತಾ ವಿಲಿಯಮ್ಸ್ ಸಹಿತವಾಗಿ 4 ಗಗನಯಾನಿಗಳು, ಬಾಹ್ಯಾಕಾಶಯಾನಿಗಳು ಈ ಕಡೆ ಬಂದು ಇಳಿದ್ರಲ್ಲ, 17 ಗಂಟೆ ಯಾಕಪ್ಪ ಪ್ರಯಾಣ ಮಾಡಿದ್ರಿ ಇವರು ಅಂತ. 400 ಕಿಲೋಮೀಟರ್ ಭೂಮಿಯ ವಾತಾವರಣ, 400 ಕಿಲೋಮೀಟರ್ ಮೇಲ್ಗಡೆಯಿಂದ ಬರಲಿಕ್ಕೆ 17 ಗಂಟೆ ಬೇಕಾಯ್ತಾ ಇವರಿಗೆ ಅಂತ ಒಂದು ಪ್ರಶ್ನೆಯಲ್ಲಿ ಸಹಜವಾಗಿದೆ. ಯಾಕೆ ಇಷ್ಟೊಂದು ಟೈಮ್ ತೊಗೊಂಡ್ರು ಅಂತ. ಇದರಲ್ಲಿ 2 ಪ್ಯಾಟ್ರನ್ಗಳಿರ್ತವೆ. ಒಂದು, ಭೂಮಿ ಸುತ್ತಲೂ ಸುತ್ತಾ ಇರುತ್ತೆ ಇದು ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ನೌಕೆಯಲ್ಲಿ ಇವರು ಪ್ರಯಾಣ ಮಾಡ್ಕೊಂಡು ಬಂದರು. ಇದು ಭೂಮಿಯ ಸುತ್ತಲೂ ಕೂಡ ಸುತ್ತುತ್ತಾ ಒಂದು ವಾತಾವರಣಕ್ಕೆ ಬಂದಾಗ ಅಲ್ಲಿ ನಿಧಾನಕ್ಕೆ ಇಳಿಯುವಂಥ ಒಂದು ಪ್ರಯತ್ನ. ಯಾವುದು? ಈಗ ಈ ಡ್ರ್ಯಾಗನ್ನಲ್ಲಿ ಬಂದ್ರಲ್ಲ ಆ ಒಂದು ಪ್ರಯತ್ನ. ಇದ್ರ ಬಗ್ಗೆ ವಾದ ಏನು ಶುರುವಾಗಿದೆ ಅಂದರೆ, ಇಷ್ಟು ಹೊತ್ತು ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಬಾಹ್ಯಾಕಾಶ ನಿಲ್ದಾಣದಿಂದ ರಷ್ಯಾದ ಸೂಯೆಜ್ ಇರ್ತಲ್ಲ, ಇದು ಬರೀ 3.5 ಗಂಟೆಯಲ್ಲಿ ಭೂಮಿಗೆ ಮರಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಈ ರಷ್ಯಾ ಮತ್ತು ಅಮೆರಿಕದ ನಡುವೆ ಇದನ್ನು ಶೀತಲ ಸಮರ ಅಂತ ಕರೀತಾರೆ. ಇದು ಕಾಲದಿಂದ ಇದೆ. ಅದೇನೋ ಅಮೆರಿಕದವರು ಚಂದ್ರಲೋಕಕ್ಕೆ ಹೋಗಿ ಬಂದುಬಿಟ್ರು ಅಂತ ಇತ್ತು. ಆ ಶೀತಲ ಸಮರದ ಉತ್ತುಂಗದ ಕಾಲದಲ್ಲಿ ನಿಮಗಿಂತ ಮುಂಚೆ ನಾವೇ ಚಂದ್ರನನ್ನು ಸ್ಪರ್ಶ ಮಾಡಿ ಬಂದ್ವಿ ಅಂತ ಅದ್ರ ಬಗ್ಗೆ ಬಹಳ ಡಿಬೇಟ್ಗಳಿದೆ. ಅವರು ಚಂದ್ರನಲ್ಲಿ ಇಳಿದಿಲ್ಲ, ಯಾವುದೋ ಒಂದು ಖಾಲಿ ಪ್ರದೇಶದಲ್ಲಿ ಅದರ ಸ್ಟುಡಿಯೋ ರೆಡಿ ಮಾಡಿ ಫೋಟೋ ಹಿಡ್ಕೊಂಡು ಬಂದರು ಅಂತ ಇವತ್ತಿಗೂ ಅದರಲ್ಲಿ ಪರ ವಿರೋಧದ ಚರ್ಚೆಗಳಿದೆ. ಅದೊಂದು ಕಡೆ ಬಿಟ್ಟುಬಿಡೋಣ ನಾವು. ಇದೀಗಿಲ್ಲಿ ಹೇಳ್ತಾ ಇದ್ದಾರೆ ನೋಡಿ ರಷ್ಯಾದವರು, ರಷ್ಯಾದ ಸೂಯೆಜ್ ಬರೀ 3.5 ಗಂಟೆಯಲ್ಲೇ ಭೂಮಿಗೆ ಮರಳುವಂಥ ಕೆಪಾಸಿಟಿ ಹೊಂದಿದೆ ಅದು. ಆದರೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಏನಕ್ಕಪ್ಪ 17 ಗಂಟೆಗಳ ಕಾಲ ತಡ ಆಯಿತು? 3.5 ಗಂಟೆಯಲ್ಲಿ ಬರೋ ಪ್ರಯಾಣವನ್ನು 17 ಗಂಟೆ ನೀವು ಯಾಕೆ ಮಾಡ್ಕೊಂಡ್ರಿ ಅಂಥೇಳಿ ಈ ಒಂದು ಪ್ರಶ್ನೆಯಲ್ಲಿ ರೈಸ್ ಆಗ್ತಾ ಇದೆ. ಡ್ರ್ಯಾಗನ್ಗೆ ಹೆಚ್ಚು ಸಮಯ ಯಾಕೆ ಬೇಕಾಯಿತು ಹಾಗಾದರೆ? ಅದು 3.5 ಗಂಟೆಯಲ್ಲಿ ಬರಬಹುದಾಗಿತ್ತೇನೋ, ಯಾಕೆ ಇಷ್ಟು ಸುತ್ತಿ ಬಳಸಿ ಬಂದ್ರೆ ಹಾಗಾದರೆ ಪ್ರಶ್ನೆ ಬಂದಾಗ ನೋಡಿ, ಭೂಮಿಯಿಂದ ಮೇಲ್ಭಾಗದಲ್ಲಿ 420 ಕಿಲೋಮೀಟರ್ ಹೋದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಿಮಗೆ ಸಿಗುತ್ತೆ. ಕಕ್ಷೆ ಅಂತ ಬಂದಾಗ, ಭೂಕಕ್ಷೆ ಅಂತ ಬಂದಾಗ ಪ್ರತಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಇದು ಪರಿಭ್ರಮಿಸುತ್ತೆ. 28,000 ಕಿಲೋಮೀಟರ್ ವೇಗ ಪ್ರತಿ ಗಂಟೆ. 1 ಗಂಟೆ ಕಳೆದ್ರೆ 28,000 ಕಿಲೋಮೀಟರ್ ಮುಗೀತು ಅಂತ. ಅದಕ್ಕೇ ಸುನಿತಾ ವಿಲಿಯಮ್ಸ್ ಅವರು ಪ್ರತಿದಿನ 17 ಸೂರ್ಯೋದಯವನ್ನು ನೋಡ್ತಾ ಇದ್ರು. ಅವ್ರಿಗೆ ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ 16 ಸೂರ್ಯೋದಯ ಕಾಣಿಸೋದು. 28,000 ಕಿಲೋಮೀಟರ್ 1 ಗಂಟೆಗೆ ತಿರುಗ್ತಾ ಇದ್ದರೆ ಇಡೀ ಭೂಮಿ ಸುತ್ತಾ ಇರ್ತಾರೆ. ಅಲ್ಲಲ್ಲಿ ಭೂಮಿ ಕೂಡ ಪರಿಭ್ರಮಿಸ್ತಾ ಇರುತ್ತಲ್ವ, ಸೂರ್ಯೋದಯ ಬೇರೆ ಬೇರೆ ಕಡೆಗೆ ನಿಮಗೆ ಕಾಣಿಸ್ತಾನೆ ಇರುತ್ತೆ ಅಂತ. ಈ ಹಂತದಲ್ಲಿ ಭೂಮಿಯ ಮೇಲೆ ನಿರ್ದಿಷ್ಟ, ಈಗ ಭೂಮಿ ಸುತ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಸುತ್ತುವಂಥ ವೇಗದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಅದು ಒಂದು ಇಳಿಯಬೇಕೆಂದರೆ ಹೊರಡುವ ಸ್ಥಳ ಮತ್ತು ಸಮಯ ಕರಾರುವಕ್ಕಾಗಿರಬೇಕು. ಅದು ಆ ವೇಗ ಸುತ್ತಾ ಇರುತ್ತಲ್ಲ, ಹೊರಡೋ ಸಮಯನೂ ಕರಾರುವಕ್ಕಾಗಿರಬೇಕು. ಈಗ ಇದು ಹೊರಡೋ ಟೈಮ್ ಲೆಕ್ಕಾಚಾರ ಇರಬೇಕಾಗತ್ತಲ್ಲಿ. ಇಷ್ಟು ಸೆಕೆಂಡ್ಗೆ ಇದು ಇಷ್ಟು ಸ್ಪೀಡಲ್ಲಿ ಓಡ್ತಾ ಇದ್ದಾಗ ಇದು ಇಳಿಯುವಂಥ ಟೈಮಲ್ಲಿ ಈ ಫ್ಲೋರಿಡಾದ ಈ ಕರಾವಳಿ ತೀರಕ್ಕೆ ಬರಬೇಕು ಅಂದರೆ ಇಷ್ಟೇ ಸಮಯಕ್ಕೆ ಅದು ಅಲ್ಲಿಗೆ ಬರಬೇಕಾಗತ್ತೆ. ಒಂದು ಲೆಕ್ಕಾಚಾರ ಹಾಕಿಟ್ಟಿರ್ತಾರಲ್ಲಿ. ಭೂಮಿಯ ವಾತಾವರಣದಲ್ಲಿ ನೌಕೆಯ ವೇಗ ತಗ್ಗಿಸುವ ಸಲುವಾಗಿ ದಹನ ಕ್ರಿಯೆ ಕೂಡ ಶುರುವಾಗುತ್ತೆ. ಹಾಗೂ ನಿಗದಿತ ಸ್ಥಳದಲ್ಲಿ ಇಳಿಯೋದಕ್ಕೆ ಯೋಜನೆ ಅಗತ್ಯ ಇರುತ್ತೆ. ಫಾಸ್ಟ್ ಸುತ್ತಾ ಇರುತ್ತಲ್ಲ ಅದು, ಇಂಥ ಟೈಮಿಗೆ ಬಂದು ಇಳಿಬೇಕು ಅಂದಾಗ, ಅದ್ರ ವೇಗ ತಗ್ಗಿಸ್ಬೇಕು ಅಂದಾಗ, ಒಂದು ಪ್ಲೇಸ್ಗೆ ಅಂತ ಫಿಕ್ಸ್ ಆಗಿದ್ದಾಗ ಅದು ಬರಲಿಕ್ಕೆ ಅಲ್ಲಿ ವಿಳಂಬ ಆಗುತ್ತೆ ಅಂತ. ಆದರೆ ಸೂಯೆಜ್ ಆಗಿದ್ದರೆ ಏನು ಮಾಡ್ತಾಯಿತ್ತು ಹಾಗಾದರೆ? ಅದು ರೌಂಡ್ ಹೊಡಿತಾ ಇರಲ್ವಾ ಅಂದರೆ, ಸೂಯೆಜ್ ಹಾಗಲ್ಲ. ಅದು ಪರಿಭ್ರಮಿಸುವ ಬದಲಾಗಿ ಅದು ನೇರವಾಗಿ ಈ ಕ್ಷಿಪಣಿ ಈ ಥರ ಉಡ್ಡಯನ ಆಗುತ್ತಲ್ಲ, ಅದೇ ರೀತಿಯಲ್ಲಿ ಇಳಿಬೇಕಾದರೂ ಕೂಡ ನೇರವಾಗಿ ಬಂದು ಇಳಿಯಲಿದೆ. ಹಾಗಾಗಿ ಇದು 17.5 ಗಂಟೆಗಳ ಕಾಲದ ಲೆಕ್ಕಾಚಾರ ಹಾಕ್ಕೊಂಡು ಆ ವೇಗ ತಗ್ಗಿಸಿ ಈ ಬುಗುರಿ ತಿರುಗ್ತಾ ನಿಧಾನ ಆಗುತ್ತಲ್ಲ, ಆ ತಗ್ಗಿಸಿ ಆನಂತರಕ್ಕೊಂದು ಪ್ಯಾರಾಚೂಟ್ ಕಳಿಸಿ ಕಟ್ಟಿಬಿಟ್ಟು ಇಳಿಬಿಟ್ರೆ ಹೇಗೋ ಅದು ಆ ಥರ ಆಗುತ್ತೆ ಅಂತ. ಆದರೆ ಡ್ರ್ಯಾಗನ್ ನಾಜೂಕಾಗಿ ಭೂಮಿಯ ವಾತಾವರಣದಲ್ಲಿ ಇಳಿಯಲಿದೆ. ತೇಲ್ತಾ ಸರಿಯಾದ ಸ್ಥಳದಲ್ಲಿ ಬಂದು ಇಳಿಯುತ್ತೆ. ಹಾಗಾಗಿ ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಭೂಮಿ ವಾತಾವರಣ ಪ್ರವೇಶ ಮಾಡಬೇಕಾದ್ರೆ ಉಂಟಾಗುವಂತಹ ಘರ್ಷಣೆಯಿಂದ ಕ್ಯಾಪ್ಸೂಲ್ ಅತ್ಯಂತ ಹೆಚ್ಚಿನ ಉಷ್ಣವನ್ನು ಎದುರಿಸಬೇಕಾಗತ್ತೆ. ಇದನ್ನು ತಗ್ಗಿಸಿನೇ ಒತ್ತಡ ರಹಿತವಾಗಿ ಗಗನಯಾನಿಗಳು ಭೂಮಿಗೆ ಮರಳುವಂಥ ವ್ಯವಸ್ಥೆ ಅಳವಡಿಸಲಾಗಿತ್ತು. ತುಂಬ ಎತ್ತರದಲ್ಲಿ ಪ್ಯಾರಾಚೂಟ್ಗಳು ಸರಿಯಾದ ಸಮಯಕ್ಕೆ ತೆರೆದುಕೊಳ್ಳುವುದರಿಂದ ನೌಕೆ ನಿಧಾನವಾಗಿ ಬಂದಿಳಿಯೋದಕ್ಕೆ ಅನುಕೂಲವಾಗುತ್ತೆ. ಆ ರೀತಿ ಅಭಿವೃದ್ಧಿಪಡಿಸಿದ್ವಿ ಅಂಥೇಳಿ ಅಮೆರಿಕದ ಉತ್ತರ ಈ ಥರ ಇದೆ.